ನಮಸ್ಕಾರ. ಸೊ ಇವತ್ತು ನಾವು ಮೆಜಿಷಿಯನ್ ಕಾರ್ಡ್ ಫಸ್ಟ್ ಕಾರ್ಡ್ ಬಗ್ಗೆ ಮಾತಾಡ್ತಾ ಬರೋಣ. ಅರ್ಥ ಆಯ್ತಾ? ಫಸ್ಟ್ಲಿ ನೀವು ಹೆಂಗೆ ಮೆಜಿಷಿಯನ್ ಕಾರ್ಡು ಫಸ್ಟು ಯಾವ ಪ್ಲಾನೆಟ್ ಆಸ್ಟ್ರಾಲಜಿಗೆ ಇಂಡಿಕೇಟ್ ಆಗುತ್ತೆ ಅಂತ ಮಾತಾಡ್ತಾ ಬರೋಣ. ಮೆಜಿಷಿಯನ್ ಕಾರ್ಡ್ ಬಂದ್ಬಿಟ್ಟು ಮರ್ಕ್ಯುರಿ ಅಂದರೆ ಬುಧ ಗ್ರಹಕ್ಕೆ ರೆಸೊನೇಟ್ ಆಗುತ್ತೆ ಆಸ್ಟ್ರಾಲಜಿ ಬೆಲ್ಟಲ್ಲಿ ಅಂತ. ಅರ್ಥ ಆಯ್ತಾ? ಯಾಕೆ ಅಂತ ಅಂದರೆ ಮರ್ಕ್ಯುರಿ ಬಂದ್ಬಿಟ್ಟು ವೆರಿ ಇಂಟೆಲಿಜೆಂಟ್ ಮತ್ತು ವೆರಿ ಬುದ್ಧಿವಂತ ಪ್ಲ್ಯಾನೆಟು, ಮತ್ತು ತುಂಬ ಒಂದು ಫನ್ ಎಲಿಮೆಂಟ್, ಮತ್ತು ಎಲ್ಲೋದ್ರೂ ಒಂದು ಚಮತ್ಕಾರ ಮಾಡೋಂಥ ಒಂದು ಸಾಮರ್ಥ್ಯ ಇರುತ್ತೆ. ಹಾಗಾಗಿ ಈ ಮೆಜಿಷಿಯನ್ ಬಂದ್ಬಿಟ್ಟು ಮರ್ಕ್ಯುರಿ ಬುಧ ಗ್ರಹಕ್ಕೆ ರೆಸೊನೇಟ್ ಆಗುತ್ತೆ. ಅರ್ಥ ಆಯ್ತಾ? ಯಾವಾಗಲೇ ಆಗಲಿ ಈ ಮೆಜಿಷಿಯನ್ ಕಾರ್ಡು ನೀವು ಮಾಡೋ ರೀಡಿಂಗಲ್ಲಿ ಬಂದರೆ ಇದು ವೆರಿ ಪಾಸಿಟಿವ್ ಕಾರ್ಡ್, ಇಟ್ಸ್ ಎ ಎಸ್ ಕಾರ್ಡ್ ಅಂತ ಅರ್ಥ. ಆಯಿತಾ? ಇವಾಗ ಈ ಕಾರ್ಡಲ್ಲಿ ಏನೆಲ್ಲ ಎಲಿಮೆಂಟ್ಸ್ ಇದೆ ಅದನ್ನು ಗಮನಿಸ್ತಾ ಬರೋಣ. ನೀವೀಗ ನೋಡ್ಬೋದು, ಇಲ್ಲೊಬ್ಬ ಮನುಷ್ಯ ನಿಂತಿದ್ದಾನೆ, ಅವನ ತಲೆ ಮೇಲೆ ಇನ್ಫೈನೈಟ್ ಸಿಂಬಲ್ ಇದೆ ಆ್ಯಂಡ್ ಒಂದು ಮ್ಯಾಜಿಕ್ ವಾಂಡ್ ಥರ ಕೈಯಲ್ಲಿ ಇಟ್ಕೊಂಡಿದ್ದಾನೆ. ಅವನ ಹತ್ರ ಪೆಂಟಿಕಲ್ಸ್ ಇದೆ, ಕಪ್ಸ್ ಇದೆ, ಸ್ವರ್ಡ್ಸ್ ಇದೆ, ಏನಿಲ್ಲ ಎಲ್ಲದೂ ಇದೆ. ಎಮೋಷನ್ಸ್ ಇದಿದೆ, ಫೈನಾನ್ಷಿಯಲಿ ಇದಿದೆ, ಮತ್ತು ಒಂದು ಪವರ್, ಒಂದು ಸ್ಟ್ರೆಂತ್ ಇದೆ, ಫೋಕಸ್ ಇದೆ, ಎಲ್ಲ ಪವರ್ ಇದೆ. ಅವ್ರು ಏನು ಉಪಯೋಗಿಸ್ಕೊಂಡು ಮ್ಯಾಜಿಕ್ ಒಂದು ಯೂಸ್ ಮಾಡ್ಕೊಂಡು ಚೂಮ್ ಅಂತಾರೋ ಅವ್ರು ಅದನ್ನು ಲೈವಿಗೆ ತರ್ತಾರೆ. ಅಷ್ಟು ಪವರ್ ಇದೆ ಅಂತ, ಇದಷ್ಟು ಪವರ್ಫುಲ್ ಕಾರ್ಡ್. ಅರ್ಥ ಆಯ್ತಾ? ಸೊ ಇದು ಏನು ತೋರಿಸ್ತಾ ಬರುತ್ತೆ ಅಂತ ಅಂದರೆ, ಯು ಆರ್ ಅ ಮಾಸ್ಟರ್ ಮ್ಯಾನಿಫೆಸ್ಟರ್. ಅಂದರೆ ನಿಮ್ಮ ಹತ್ರ ನಿಮ್ಗೆ ಏನು ಆಸೆ ಇದೆಯೋ ಅದನ್ನು ಲೈವಾಗಿ ತರೋಂಥ ಎಲ್ಲ ಸಾಮರ್ಥ್ಯನೂ ಇದೆ. ಬಿಕಾಸ್ ನಿಮ್ಮ ಹತ್ರ ಕಪ್ಸ್ ಇದೆ, ಎಮೋಷ್ನಲ್ ಸ್ಟೆಬಿಲಿಟಿ ಇದೆ, ಪೆಂಟಿಕಲ್ಸ್, ಫೈನಾನ್ಷಿಯಲ್, ಮನಿ, ಅಬಂಡೆನ್ಸ್, ಸ್ಟೆಬಿಲಿಟಿ ಎಲ್ಲ ಇದೆ. ಸ್ವರ್ಡ್ಸ್ ಇದೆ, ನಿಮ್ಮಲ್ಲಿ ಮಾತಿನ ಚಾಕಚಕ್ಯತೆ ಚೆನ್ನಾಗಿದೆ, ಮತ್ತು ಇಂಟೆಲಿಜೆನ್ಸ್ ಇದೆ, ಮತ್ತು ಕ್ರಿಯೇಟಿವ್ ಆಗಿದ್ದಾರ. ನಿಮ್ಮ ಹತ್ರ ಎಲ್ಲ ಏನು ಬೇಕೋ, ವಾಂಡ್ಸ್ ಎನರ್ಜಿ ಇದೆ, ನಿಮ್ಮ ಹತ್ರ ಪ್ಯಾಷನ್ ಎನರ್ಜಿ ಇದೆ, ಆ ಒಂದು ಫೈರ್ ಎನರ್ಜಿ ಇದೆ, ನಿಮ್ಮ ಹತ್ರ ಎಲ್ಲ ಎನರ್ಜಿನೂ ಸಹ ಇದೆ. ನೀವು ಏನನ್ನು ಆಸೆ ಪಡ್ತೀರೋ ಅದನ್ನು ನೀವು ನಿಮ್ಮ ಲೈಫಿಗೆ ತರೋ ಅಷ್ಟು ಸಾಮರ್ಥ್ಯ ನಿಮಗಿದೆ. ಸೊ ನೀವು ನಿಮ್ಮ ಮೇಲೆ ನಂಬಿಕೆ ಇಡಬೇಕು ಅಂತ ಈ ಮೆಜಿಷಿಯನ್ ಕಾರ್ಡ್ ತೋರಿಸುತ್ತೆ. ಅರ್ಥ ಆಯ್ತಾ? ಇಲ್ಲಿ ನೋಡ್ಬೋದು ನೀವು ಟೇಬಲ್ ಮೇಲೆ ವಾಂಡ್ಸ್ ಅಂದರೆ ಪ್ಯಾಷನ್, ಕ್ರಿಯೇಟಿವ್ ಎನರ್ಜಿ ಎಲ್ಲ ತೋರಿಸುತ್ತೆ. ಸ್ವಾರ್ಡ್ಸು ಕಮ್ಯುನಿಕೇಷನ್ನು, ಮತ್ತು ಅದು ಕ್ರಿಯೇಟಿವ್ ಎನರ್ಜಿ, ಮತ್ತು ಇಂಟೆಲಿಜೆನ್ಸು, ಸೈಂಟಿಫಿಕ್ ಮೈಂಡ್ ಅದನ್ನು ತೋರಿಸುತ್ತೆ. ಕಪ್ಸ್ ಬಂದ್ಬಿಟ್ಟು ಎಮೋಷನ್ಸು, ರಿಲೇಷನ್ಶಿಪ್ಸು ಎಲ್ಲ ತೋರಿಸುತ್ತೆ. ಪೆಂಟಿಕಲ್ಸ್ ಬಂದ್ಬಿಟ್ಟು ಇಲ್ಲಿ ನೋಡ್ಬೋದು, ಇದು ಪೆಂಟಿಕಲ್ಸ್ ಅಂತ. ಇದು ಬಂದ್ಬಿಟ್ಟು ಮನಿ, ಫೈನಾನ್ಷಿಯಲ್ಸ್, ಅಬಂಡೆನ್ಸ್, ಸ್ಟೆಬಿಲಿಟಿ ಎಲ್ಲ ತೋರಿಸುತ್ತೆ. ಸೊ ನಿಮ್ಮ ಹತ್ರ ಎಲ್ಲ ಇದೆ, ನೀವು ಏನು ಆಸೆ ಪಡ್ತೀರೋ ಅದನ್ನ ಅಚೀವ್ ಮಾಡೋಷ್ಟು ನಿಮಗೆಲ್ಲ ಕೆಪಾಸಿಟಿನೂ ಇದೆ. ಒಂದು ಏನು ಲ್ಯಾಕಿದೆ ಅಂದರೆ, ನೀವು ನಿಮ್ಮ ಮೇಲೆ ನಂಬಿಟ್ಟು ಹೋಗಬೇಕು. ನಿಮ್ಮ ಹತ್ರ ಇನ್ಫೈನೈಟ್ ಪೊಟೆನ್ಷಿಯಲ್ ಇದೆ, ನೀವು ಅಂದ್ಕೊಳ್ಳೋದಕ್ಕಿಂತ ಹೆಚ್ಚು ಪವರ್ಫುಲ್ ಇದ್ದೀರಾ. ನೀವು ಏನು ಅಂದ್ಕೊತೀರೋ ಅದನ್ನು ನೀವು ಅಚೀವ್ ಮಾಡ್ಬೋದು. ಯೂನಿವರ್ಸ್ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಏನಂತ ಅಂದರೆ, ನೀವು ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಬಿಟ್ಟು ಕಾನ್ಫಿಡೆನ್ಸ್ ಆಗಿ ಅದ್ರ ತಕ್ಕ ಕರ್ಮ, ಹಾರ್ಡ್ ವರ್ಕ್, ಆ್ಯಕ್ಷನ್ನ ಮಾಡಿದ್ರೆ 100% ಆಗುತ್ತೆ. ಅರ್ಥ ಆಯ್ತಾ? ಅದು ಈ ಕಾರ್ಡ್ ತೋರಿಸುತ್ತೆ. ಮತ್ತು ಇನ್ನೊಂದೇನಂತ ಅಂದರೆ, ಹೇಳಿಲ್ವ, ನಿಮ್ಗೆ ಏನೆಲ್ಲ ಜ್ಞಾನ, ಸ್ಕಿಲ್ ಸೆಟ್ ಬೇಕು, ನೀವೇನು ಅನ್ಕೊತಾ ಇದ್ದೀರೋ ಆಸೆ ಈಡೇರಿಸ್ಕೊಳ್ಳೋಕ್ಕೆ ನಿಮ್ಮ ಹತ್ರ ಆಲ್ರೆಡಿ ಇದೆ. ನೀವು ನಿಮ್ಮ ಮೇಲೆ ನಂಬಿಬಿಟ್ಟು ನೀವು ಮಾಡಬೇಕು ಅಷ್ಟೇ. ಅಂದರೆ ನಿಮ್ಮ ಹತ್ರ ಇವರ ಮಾಸ್ಟರ್ ಮ್ಯಾನಿಫೆಸ್ಟರ್, ನಿಮ್ಮ ಹತ್ರ ನಿಮ್ಮ ಇಂಟ್ಯೂಷನ್ ತುಂಬ ಸ್ಟ್ರಾಂಗ್ ಆಗಿದೆ, ನಿಮ್ಮ ಹತ್ರ ತುಂಬ ಒಳ್ಳೆ ಸೈಕಿಕ್ ಎಬಿಲಿಟೀಸ್ ಇದೆ, ಮತ್ತು ನೀವು ಫ್ರಮ್ ಸ್ಕ್ರ್ಯಾಚ್ ಏನು ಸ್ಟಾರ್ಟ್ ಮಾಡಿದ್ರು ಅದನ್ನು ಬಿಲಿಯನಿಯರ್ ನಂಬರ್ 1 ತನಕ ತೊಗೊಂಡೋಗೋಷ್ಟು ಕೆಪಾಸಿಟಿ ಇದೆ ನಿಮ್ಮ ಹತ್ರ. ಅರ್ಥ ಆಯ್ತಾ? ಮತ್ತು ನೀವು ಅದ್ರ ಕಡೆ ಆ್ಯಕ್ಷನ್ ತೊಗೊಂಡು ಹಾರ್ಡ್ ವರ್ಕ್ ಮಾಡಿದ್ರೆ 100% ನೀವು ಮನಸ್ಸಲ್ಲಿ ಏನು ಅನ್ಕೊತೀರೋ ಅದು ಇದೇ ಇರುತ್ತೆ. ಯೂನಿವರ್ಸ್ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಬಿಕಾಸ್ ಇದು ನಿಮ್ಮ ಒಳ್ಳೆ ಕರ್ಮಗಳಿಂದ ಬಂದಿರೋದು ಅಂತ ತೋರಿಸುತ್ತೆ. ನಿಮಗೆಲ್ಲ ಸ್ಕಿಲ್ ಸೆಟ್ಟು, ಕಾನ್ಸಂಟ್ರೇಷನ್, ಫೋಕಸ್ ಎಲ್ಲ ಇದೆ. ಇಲ್ಲಿ ಕನ್ಫ್ಯೂಷನ್ ಆಗಬೇಡಿ. ಕೂತ್ಕೊಂಡು ನಿಮಗೆ ಏನು ಬೇಕು ಅಂತ ಕರೆಕ್ಟಾಗಿ ಕೂತು ಮ್ಯಾನಿಫೆಸ್ಟ್ ಮಾಡಿ ಅದ್ರ ಕಡೆ ಆ್ಯಕ್ಷನ್ ತೊಗೊಂಡು ಹಾರ್ಡ್ ವರ್ಕ್ ಮಾಡಿ, ನಿಮ್ಗೆ 100% ಆ ಕೆಲಸ ಕೈಗತ್ತುತ್ತೆ. ಇದು ಅಪ್ರೈಟ್ ಮೆಜಿಷಿಯನ್ ಕಾರ್ಡು ತೋರಿಸೋ ಅಂತ ಅರ್ಥ. ರಿವರ್ಸ್ ಮೆಜಿಷಿಯನ್ ಕಾರ್ಡ್ ಏನು ಹೇಳ್ತಾ ಬರುತ್ತೆ ಅಂತಂದರೆ, ಇದು ಯಾವಾಗಲೇ ಒಂದು ರೀಡಿಂಗಲ್ಲಿ ಬಂದರೂ ಇಟ್ ಇಸ್ ಲೈಕ್ ಅ ನೋ ಕಾರ್ಡ್ ಅಂತ. ಇಟ್ಸ್ ನಾಟ್ ಅ ಪಾಸಿಟಿವ್ ಕಾರ್ಡ್. ಇದೇನಂತ ಅಂದರೆ, ನೀವು ತುಂಬ ನಿಮ್ಮ ಹತ್ರ ಇರೋ ಪವರ್ನ ನೀವು ಮಿಸ್ಯೂಸ್ ಮಾಡ್ತಾ ಇದ್ದೀರಾ ಅಂತ. ಇಲ್ಲ ಅಂತಂದರೆ ಬೇರೆಯವ್ರಿಗೇನು ಆಸೆ ಇದೆಯೋ ಅದರಿಂದ ನೀವು ಇನ್ಫ್ಲೂಯೆನ್ಸ್ ಆಗ್ತಾ ಇದ್ದೀರಾ.
ಹಾಗಾಗಿ ನೀವು ನಿಮ್ಮ ಪವರ್ಸ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳಕ್ಕಾಗ್ತಾ ಇಲ್ಲ ಅಂತ ಇದು ತೋರಿಸುತ್ತೆ. ಮತ್ತು ಇನ್ನೊಂದು ಏನಂತಂದರೆ, ಇದು ನಿಮ್ಮ ಹತ್ರ ಎಲ್ಲ ಇದೆ, ಅದ್ರ ಮೇಲೂ ನಿಮ್ಗೆ ಜಾಸ್ತಿ ಬೇಕು ಅನ್ನೋ ಒಂದು ಗ್ರೀಡ್ ಅಂತ ಅಂದರೆ ಅತಿ ಆಸೆ ಮತ್ತು ಗೇಡು ಅಂತಾರಲ್ಲ, ಆ ಥರ ಆ್ಯಟಿಟ್ಯೂಡ್ ಬಂದಿದೆ ಇಲ್ಲಿ. ಸೊ ಅದನ್ನು ನೀವು ಕಡಿಮೆ ಮಾಡಿ, ಗ್ರೌಂಡ್ ಮಾಡಿ, ಆ ಎನರ್ಜಿನ ಸರಿ ಮಾಡಬೇಕು ಅಂತಲೂ ತೋರಿಸುತ್ತೆ. ಮತ್ತು ನೀವು ಮೆಂಟಲ್ ಕ್ಲಾರಿಟಿ ಇಲ್ಲ, ಬಿಕಾಸ್ ತುಂಬ ನಿಮ್ಗೆ ಚಾಯ್ಸಸ್ ಇದೆ ಅನಿಸುತ್ತೆ. ನೀವು ತುಂಬ ಕನ್ಫ್ಯೂಸ್ ಆಗಿದ್ರೆ, ಇದು ನೀವು ಅಷ್ಟೇ ಅಲ್ಲ, ನೀವು ಯಾರ ಬಗ್ಗೆನೇ ಕೇಳ್ತಾ ಇದ್ರು ಅವ್ರಿಗೆ ತುಂಬ ಚಾಯ್ಸಸ್ ಇದೆ. ಮತ್ತು ಹಂಗಾಗಿ ತುಂಬ ಕನ್ಫ್ಯೂಸ್ ಆಗ್ತಾ ಇದ್ದಾರೆ ಅವರು. ಯಾವ ಚಾಯ್ಸ್ ಮಾಡಬೇಕು, ಯಾವ ಚಾಯ್ಸ್ ಮಾಡಬಾರ್ದು ಅಂತಲೇ ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಹಾಗಾಗಿ ಮೆಂಟಲ್ ಕ್ಲಾರಿಟಿ ಹೋಗಿದೆ ಅಂತ ತೋರಿಸುತ್ತೆ. ಮತ್ತು ಇನ್ನೊಂದೇನು ತೋರಿಸುತ್ತೆ ಅಂತಂದರೆ, ನೀವು ನಿಮ್ಮ ಮೇಲೆ ನಿಮ್ಗೆ ನಂಬಿಕೆ ಇಲ್ಲ ಅನ್ನೋದು ತೋರಿಸ್ತಾ ಇದೆ. ನಿಮ್ಮ ಹತ್ರ ಎಲ್ಲ, ನೀವು ಏನು ಅನ್ಕೊತೀರೋ ಅದನ್ನು ಅಚೀವ್ ಮಾಡೋ ಎಲ್ಲ ಸ್ಕಿಲ್ ಸೆಟ್ ಇದೆ ನಿಮ್ಮ ಹತ್ರ. ಆದರೆ ನೀವು ನಿಮ್ಮ ಮೇಲೆ ನೀವು ನಂಬಿಕೆ ಪಡ್ತಾ ಇಲ್ಲ, ನಿಮ್ಮ ಮೇಲೆ ನೀವು ಸೆಲ್ಫ್ ಡೌಟ್, ನಿಮ್ಮ ಮೇಲೆ ನೀವು ಅನುಮಾನ ಪಡ್ತಾ ಇದ್ದೀರಾ. ಹಾಗಾಗಿ ನೀವೇನು ಅನ್ಕೊತಿದ್ದೀರೋ ಅದು ಆಗ್ತಾ ಇಲ್ಲ. ಸೊ ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ ಅನ್ನೋದು ಇದು ಗೈಡೆನ್ಸ್ ಕೊಡುತ್ತೆ. ಮತ್ತು ಇನ್ನೊಂದೇನು ಹೇಳ್ತಾ ಬರುತ್ತೆ ಅಂದರೆ, ನೀವು ನಿಮ್ಮ ಮ್ಯಾನಿಫೆಸ್ಟೇಷನ್, ನಿಮ್ಮ ಇಂಟ್ಯೂಷನ್, ನಿಮ್ಮ ಸೈಕಿಕ್ ಪವರ್ಸ್, ನಿಮ್ಮ 6th ಸೆನ್ಸ್ ಮೇಲೆ ನಂಬಿಕೆ ಇಟ್ಬಿಟ್ಟು ಮ್ಯಾನಿಫೆಸ್ಟ್ ಮಾಡಿ, ನಿಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳು, ಕನಸುಗಳು ಈಡೇರುತ್ತೆ. ನೀವು ನಿಮ್ಮ ಮೇಲೆ ನೀವು ನಂಬಿ ಅನ್ನೋದು ಈ ರಿವರ್ಸ್ ಮೆಡಿಷನ್ ಕಾರ್ಡ್ ತೋರಿಸುತ್ತೆ. ನೀವು ನಿಮ್ಮ ಕೆಪಾಸಿಟಿನ ನೀವು ಡೌಟ್ ಪಡ್ತಾ ಇದ್ದೀರಾ, ಹಂಗಾಗಿ ನಿಮ್ಮ ಹತ್ರ ಇರೋ ಎಲ್ಲ ರಿಸೋರ್ಸಸ್ನು ನೀವು ಯೂಸ್ ಮಾಡ್ಕೊಳಕ್ಕಾಗ್ತಾ ಇಲ್ಲ. ನೀವು ನಿಮ್ಮ ಪೊಟೆನ್ಷಿಯಲ್ನ ವೇಸ್ಟ್ ಮಾಡ್ತಾ ಇದ್ದೀರಾ, ನಿಮ್ಮ ಹತ್ರ ಸಾಮರ್ಥ್ಯನ ವೇಸ್ಟ್ ಮಾಡ್ತಾ ಇದ್ದೀರಾ ಅನ್ನೋದು ತೋರಿಸುತ್ತೆ ಇದು. ಮತ್ತು ನೀವು ನಿಮ್ಮ ಮೇಲೆ ನಂಬಿಕೆ ಇಡ್ತಾ ಇಲ್ಲ ಬೇಸಿಕಲಿ. ಸೊ ನಂಬಿಕೆ ಇಟ್ಬಿಟ್ಟು ಕೆಲಸ ಮಾಡಿ 100, 200, 300% ಆ ಕೆಲಸ ಆಗುತ್ತೆ ಅನ್ನೋದು ಈ ರಿವರ್ಸ್ ಮೆಜಿಷಿಯನ್ ಕಾರ್ಡ್ ತೋರಿಸುತ್ತೆ. ಸೊ ನಿಮಗೆ ನನ್ನ ಕನ್ನಡದಲ್ಲಿ ರೈಡರ್ ವೇಟ್ ಟ್ಯಾರೋ ಡೆಕ್ದು ಮೆಜಿಷಿಯನ್ ಕಾರ್ಡ್ದು ಅರ್ಥ ಹೇಳೋ ರೀತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಮೇಲೆ ಒತ್ತಿ. ಸೊ ನಿಮಗೆ ನಾನು ನೆಕ್ಸ್ಟ್ ಮಾಡೋ ವೀಡಿಯೋಸು ನೋಟಿಫೈ ಆಗುತ್ತೆ. ಸೊ ನೀವಿದು ಉಪಯೋಗಿಸ್ಕೊಳ್ಳಿ. ನಮ್ಮ ಕನ್ನಡ ವ್ಯೂವರ್ಸ್ಗೂ ಸಹ ಟ್ಯಾರೋ ರೀಡಿಂಗ್ನ ಮಾಡೋದು ಕಲೀಲಿ ಅನ್ನೋದಷ್ಟೇ ನನ್ನ ಪರಮ ಉದ್ದೇಶ. ಹಾಗಾಗಿ ನಾನು ಈ ಕಾರ್ಡ್ ಇಂಟರ್ಪ್ರಿಟೇಷನ್ ಕನ್ನಡದಲ್ಲಿ, ಇಂಗ್ಲೀಷಲ್ಲಿ ಮಾಡಿದ್ದೀನಿ ಆಲ್ರೆಡಿ, ಕನ್ನಡದಲ್ಲಿ ಮಾಡ್ತಾಯಿದ್ದೀನಿ. ಸೊ ನಾನು ಕನ್ನಡ ವ್ಯೂವರ್ಸ್ಗೂ ನ್ಯಾಯ ಒದಗಬೇಕು, ಅವ್ರಿಗೂ ಅರ್ಥ ಆಗಬೇಕು ಅಂತ. ಸೊ ನಿಮಗೆ ನನ್ನ ಎಫರ್ಟ್ಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಮೇಲೆ ಒತ್ತಿ, ಆಯಿತಾ? ಮತ್ತಷ್ಟು ಹೆಚ್ಚು ವೀಡಿಯೋಸ್ ನಿಮಗೆ ನೋಟಿಫೈ ಆಗುತ್ತೆ. ಸೊ ಅಲ್ಲಿ ಮುಂದಿನ ವೀಡಿಯೋ ಅಲ್ಲಿ ಸಿಗುವ. ಬಾಯ್.